ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದೆ ಪ್ರೊಫೈಲ್ ನೋಡೋದಕ್ಕೂ ಮುಂಚೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಪ್ರೊಫೈಲ್ ನಿಮಗೆ ಮಿಸ್ ಆಗೋದಿಲ್ಲ. ಬನ್ನಿ, ಇವತ್ತಿನ ರಿಯಲ್ ಲೈಫ್ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ದೀಪಾ. ವಯಸ್ಸು 28. ಊರು ಮುದಿನಳ್ಳಿ ಭಾಗದವಳು. ವೈವಾಹಿಕ ಸ್ಥಿತಿ ಗಂಡ ಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾಳೆ. ಕಾರಣ ಏನಂದ್ರೆ ಗಂಡನ ಕುಡಿತ, ಜಗಳ, ಕೈ ಎತ್ತೋದು, ದಿನದಿನಕ್ಕೂ ಸಹಿಸಲಾಗದೆ ಗಂಡ ಬಿಟ್ಟು ಅಪ್ಪನ ಮನೆಗೆ ಬಂದಿದ್ದೇನೆ ಅಂತ ಹೇಳಿದ್ದಾಳೆ. ಮಕ್ಕಳು 1-2 ವರ್ಷದ ಗಂಡು ಮಗು ಇದೆ. ಈಗ ಬೇಕಿರೋದು ಏನು ಅಂದ್ರೆ ಅಪ್ಪನ ಮನೆಯಲ್ಲಿ ಎದ್ದು ಒಂಟಿತನ ಕಳೆಯೋಕೆ ಒಳ್ಳೆ ಗೆಳೆತನ ಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಕಳಿಸಿಕೊಟ್ಟಿದ್ದಾಳೆ. ಇದರ ಜೊತೆಗೆ ಮದುವೆಗೆ ಮುಂಚೆ ನನ್ನ ಲೈಫ್ ಬೇರೆ ಥರ ಇತ್ತು ಅಂದ್ರೆ ಫ್ರೀಡಮ್ ಇತ್ತು, ನನ್ನ ಇಷ್ಟದಂತೆ ಬದುಕೋದು ಸಾಧ್ಯ ಇತ್ತು. ಆದ್ರೆ ಮದುವೆ ಆದ್ಮೇಲೆ ಒಬ್ಬನ ಜೊತೆ ಮಾತ್ರ ಇರಬೇಕು ಅನ್ನೋ ರೂಲ್ ಇದೆ. ಹೊರಗಿನ ವರ್ಲ್ಡ್ ಕಟ್ ಆಫ್ ಮಾಡಿದ್ದಾರೆ. ದಿನ ಒಂದೇ ರುಚಿ ನೋಡ್ಬೇಕು, ಗಂಡ ಹೇಳಿದ್ದನ್ನೇ ಕೇಳ್ಬೇಕು, ನನ್ನಿಷ್ಟ ಯಾರೂ ಕೇಳಲ್ಲ, ನನ್ನ ಫೀಲಿಂಗ್ಸ್ಗೆ ಝೀರೋ ವ್ಯಾಲ್ಯೂ ಇದೆ, ಒಟ್ನಲ್ಲಿ ನಾನು ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು, ಆದ್ರೆ ಗಂಡ ಚೇಂಜ್ ಆಗಲ್ಲ ಅಂತ. ಇದಿಷ್ಟು ಮದುವೆಯ ನಂತರ ಯಾವ ರೀತಿಯಾಗಿ ಜೀವನ ಬದಲಾಯಿತು ಅಂತ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಹೀಗೆ ದಿನ ಜಗಳ ಆಗ್ತಾ ಒಂದು ದಿನ ಗಂಡ ಸಾಕು ಅಂತ ಅಪ್ಪನ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಎಲ್ಲಿ ಬಂದ್ಮೇಲೆ ಅನ್ಸತ್ತೆ, ಒಬ್ಬ ಮುದುಕ ಸಿಕ್ರು ಬಿಳಲ್ಲ, ಎತ್ತಿಕೊಡ್ತೀನಿ, ಬೇರೆ ರುಚಿ ನೋಡಿ ತುಂಬಾ ದಿನ ಆಯ್ತು, ಹೊಸ ಅನುಭವ ಬೇಕು ಅನಿಸ್ತಾ ಇದೆ, ಕನಿಷ್ಠ 2 ತಿಂಗಳು ಗಂಡನ ಮನೆಗೆ ಹೋಗಲ್ಲ ಅಂತ ಹೇಳಿದ್ದಾಳೆ. ಅಯ್ಯೋ ಸಾಕು ಬಿಡಿ ಅಂತ ಕೂಗಿದ್ರೂ ಬಿಡದ ಹಾಗೆ ಗುದ್ಬೇಕು, ಯಾರಾದ್ರೂ ಗುಪ್ತವಾಗಿ ಮನೆಗೆ ಬಂದು ಹೋಗೋರಿದ್ರೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳನ್ನು ಕೊಟ್ಟಿರೋದು. ಒಬ್ಬ ಹೆಣ್ಣಿಗೆ ರೆಸ್ಪೆಕ್ಟ್, ಕೇರ್, ಫ್ರೆಂಡ್ಶಿಪ್ ಬೇಕು ಅಂದ್ರೆ ತಪ್ಪಲ್ಲ. ಜೀವನ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾತ್ರ ಅಲ್ಲ, ಸ್ವಲ್ಪ ಹ್ಯಾಪಿನೆಸ್ ಕೂಡ ಬೇಕು ಅಲ್ವಾ ಫ್ರೆಂಡ್ಸ್? ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಫೈನಲಿ, ಇವಳ ಬಳಿ ಇರುವ ಟಾಟಾ ನೆಕ್ಸಾನ್ ರೆವೊಟ್ರಾನ್ ಕಾರು ಫೆಬ್ರವರಿ 2020ರಲ್ಲಿ ರಿಜಿಸ್ಟರ್ ಆಗಿರೋದು. ಈ ಕಾರಿಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಅಂದ್ರೆ ಫುಲ್ ಪ್ರೊಟೆಕ್ಷನ್ ಕವರ್ ಇದೆ ಅಂತ ಅರ್ಥ. ಇದು ಪೆಟ್ರೋಲ್ ಕಾರು, ಡೈಲಿ ಸಿಟಿ ಡ್ರೈವ್ಗೆ ಸೂಕ್ತವಾಗಿದೆ. ಈ ಕಾರಿನಲ್ಲಿ ಒಟ್ಟು 5 ಸೀಟುಗಳಿದಾವೆ, ಫ್ಯಾಮಿಲಿ ಯೂಸೇಜ್ಗೆ ಪರ್ಫೆಕ್ಟ್. ಈ ಕಾರು ಈಗಾಗಲೇ 25,000 ಕಿಲೋಮೀಟರ್ ಓಡಿದೆ ಅಂಡ್ ಬೆಂಗಳೂರು ಆರ್ಟಿಒನಲ್ಲಿ ರಿಜಿಸ್ಟರ್ ಆಗಿದೆ. ಇದು ಫಸ್ಟ್ ಓನರ್ ಕಾರು. ಈ ಕಾರಿನಲ್ಲಿ 1128 ಸಿಸಿ ಎಂಜಿನ್ ಇದೆ, ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡೋ ಎಂಜಿನ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಾರು, ಕಂಟ್ರೋಲ್ ಡ್ರೈವ್ ಇಷ್ಟಪಡುವವರಿಗೆ ಚೆನ್ನಾಗಿದೆ. ಮತ್ತೆ ಇವಳಿಗೂ ಡ್ರೈವಿಂಗ್ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾಳೆ. ಕಂಪ್ಲೀಟ್ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಓಕೆ.